ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಶಾಲೆಯಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಶಿಕ್ಷಕನ ರಕ್ಷಣೆಗೆ ಪ್ರಭಾವಿ ಸಚಿವರ ರಕ್ಷಣೆ ಇದೆ. ಆದ್ದರಿಂದ ಶಿಕ್ಷಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆರೋಪಿಸಿದರು. ನಿನ್ನೆ ಬೆಳಗುಂದಿಯಲ್ಲಿ ಸ್ಕೂಲಿನಲ್ಲಿ ಇರುವಂತ ಒಬ್ಬ ಪ್ರಿನ್ಸಿಪಲ್ ಅಲ್ಲಿರುವಂತ ಹುಡುಗಿಯರ ಜೊತೆ ಏನೋ ವರ್ತನೆ, ಆ ವರ್ತನೆಗ ಮೊದಲ ನಾನು ನಿಷೇಧ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ. ಮತ್ತ ನಾ ಬಹಳ ನೇರವಾಗಿ ಮಾತಾಡ್ಲಿಕ್ಕೆ ಇಚ್ಛೆ ಪಡಿತೇನೆ. ನಮ್ಮ ಇದ್ರಾಗ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಮಾಡೋದಿಲ್ಲ, ನಾ ರಾಜಕೀಯ ಅಂತ ವಿಷಯ ಪ್ರಸ್ತಾಪ ಮಾಡ್ತಾ ಇಲ್ಲ. ಮತ್ತ ಇದು ಬೆಳೆಸೋದು ನನಗೆ ಇಚ್ಛೆ ಇಲ್ಲ, ಯಾಕಂದ್ರೆ ಆ ಹುಡುಗಿ ಜೀವನದ ಪ್ರಶ್ನೆ ಇದೆ. ಆದ್ರ ಈ ಪ್ರಕರಣ ಮುಚ್ಚಾಕುವಂತ ಒಂದು ಏನು ಷಡ್ಯಂತ್ರ ನಡೀತಾ ಇದೆ, ಇದು ಆಗಬಾರ್ದು. ಯಾಕಂದ್ರೆ ಬೆಳಗಾವಿ ತಾಲೂಕಲ್ಲಿ ನಮ್ಮ ಮಕ್ಕಳ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಅಂದ್ರೆ ಸರಸ್ವತಿ ಮಂದಿರ ಅಂತ ಹೇಳ್ತಾರೆ. ಆ ಸ್ಕೂಲ್ನಲ್ಲಿ ಒಬ್ಬ ಪ್ರಿನ್ಸಿಪಲ್ ಅವನ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ತಿಳ್ಕೊಂಡ ಈ ಪ್ರಕರಣ ಮುಚ್ಚಾಕುವಂತ ಕೆಲಸ ಆಗಬಾರಂತ ನಾ ವಿನಂತಿ ಮಾಡ್ತೇನೆ. ನಾ ಕಾಂಗ್ರೆಸ್ ಬಿಜೆಪಿ ಮಾಡುದಿಲ್ಲ ಅಂತ ಯಾಕೆ ಮೊದ್ಲು ಹೇಳಂದ್ರೆ, ಕಾಂಗ್ರೆಸ್ ದವರು ಹಿರಿಯ ನಾಯಕರೇನು ಎಲ್ಲರೂ ಈ ತರ ಮಾಡಂತ ಅವ್ನಿಗೆ ಹೇಳಿಲ್ಲ. ಇವ್ ಶಗನಿ ತಿಂದಾನೆ, ಇವ್ ತಪ್ಪಿದ್ದಾರೆ. ಅದು ತಪ್ಪು ಯಾರು ಮಾಡಿದಾರ ಅವ್ನಿಗೆ ಶಿಕ್ಷೆ ಆಗಬೇಕು. ನನಗೂ ಬಂದಿನ ಮಾಹಿತಿ ಪ್ರಕಾರ FIR ಆಗಿಲ್ಲ, ಅವನ ಬಗ್ಗೆ ಯಾವುದೂ ಆಕ್ಷನ್ ಆಗಿಲ್ದ ಅವನಿಗೆ ಖುಲ್ಲಾ ಬಿಡುವಂತ ಕೆಲಸ ಇಲ್ಲಿ ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬೆಳಗುಂದಿ ಶಾಲೆಯಲ್ಲಿನ ಮುಖ್ಯ ಶಿಕ್ಷಕ ಲೈಂಗಿಕ ಕಿರುಕುಳ ನೀಡಿದ್ದು ಖಚಿತವಾಗಿದ್ರೂ ಆತನ ಮೇಲೆ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಜ್ಯದ ಮಹಿಳಾ ಸಚಿವರ ತವರು ಕ್ಷೇತ್ರದಲ್ಲಿ ಇಂಥ ಘಟನೆ ನಡೆದಿದೆ. ಇದರಲ್ಲಿ ರಾಜಕೀಯ ಮಾಡುವುದನ್ನ ಬಿಟ್ಟು ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.